ಎಲ್ಲರಿಗೂ ನಮಸ್ತೆ. ನಾವು ಈಗ ಹೆಲ್ತಿ ಆ್ಯಂಡ್ ಟೇಸ್ಟಿ ನೂಡಲ್ಸ್ ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡೋಣ. 1 ಕಪ್ ಗೋಧಿ ಹಿಟ್ಟು, 2 ಸ್ಪೂನ್ ಅಕ್ಕಿ ಹಿಟ್ಟು, ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಕಲಸಿಕೊಂಡು ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೆತ್ತಗೆ ಕಲಸಿಕೊಂಡು ರಿಂದ 30 ನಿಮಿಷಗಳ ಕಾಲ ನೆನೆಯಲು ಬಿಡೋಣ. ಹಿಟ್ಟು ಚೆನ್ನಾಗಿ ನೆಂದ ನಂತರ ವಿಡಿಯೋದಲ್ಲಿ ತೋರಿಸುತ್ತಿರುವ ಹಾಗೆ 2 ಭಾಗವಾಗಿ ಮಾಡಿ ಇಟ್ಟುಕೊಂಡು ಅಲ್ಲಿ ಸಣ್ಣ ರಂಧ್ರ ಇರುವ ಪ್ಲೇಟ್ ತೆಗೆದುಕೊಂಡು ಸ್ವಲ್ಪ ಎಣ್ಣೆ ಹಚ್ಚಿಕೊಂಡು ಮಿಷಿನ್ ಒಳಗೆ ಇಟ್ಟು ಟೈಟ್ ಆಗಿ ಕ್ಲೋಸ್ ಮಾಡಿಕೊಂಡು ಪುಲಿ ಮಾಡುವ ಹಾಗೆ ಪ್ರೆಸ್ ಮಾಡಿದರೆ ನೋಡಿ ನಮಗೆ ಎಷ್ಟು ಚೆನ್ನಾಗಿ ನೂಡಲ್ಸ್ ಆಕಾರದಲ್ಲಿಯೇ ಬರುತ್ತದೆ. ಇಲ್ಲಿ ಮೊದಲೇ ನೀರು ಕುದಿಯಲು ಇಟ್ಟಿದ್ದೀನಿ. ನೀರು ಕುದಿಯುತ್ತಿರುವಾಗ ಸ್ವಲ್ಪ ಎಣ್ಣೆ ಹಾಕಿಕೊಂಡು ಹೇಗೆ ಮಾಡ್ತೀವೋ ಹಾಗೆ ಇಲ್ಲಿ ನೀರಿನಲ್ಲಿ ಹಿಂಡಿಕೊಂಡು ಮಧ್ಯೆ ಮಧ್ಯೆ ಕಟ್ ಮಾಡಿಕೊಂಡು ಹಿಂಡಬೇಕು. ನೂಡಲ್ಸ್ ಹಾಗೆ ಬರುತ್ತೆ. ಇದನ್ನು 8 ರಿಂದ 10 ನಿಮಿಷಗಳ ಕಾಲ ಬೇಯಲು ಬಿಡಬೇಕು. ಈಗ ಚೆನ್ನಾಗಿ ಬೆಂದಿದೆ. ಈಗ ಬೆಂದಿರುವ ನೂಡಲ್ಸ್ ಅನ್ನು ಈ ರೀತಿ ಜಾಲರಿಗೆ ಅಥವಾ ನಿಮ್ಮ ಹತ್ರ ಯಾವ ರೀತಿ ಇದ್ದರೆ ಅದಕ್ಕೆ ಹಾಕಿಕೊಂಡು ಮೇಲೆ ತಣ್ಣೀರನ್ನು ಹಾಕಿಕೊಳ್ಳೋಣ. ತಣ್ಣೀರು ಹಾಕುವುದರಿಂದ ಒಂದಕ್ಕೊಂದು ಅಂಟಿಕೊಳ್ಳುವುದಿಲ್ಲ. ಒಂದು ಬಾಣಲಿಗೆ 2 ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾದ ಮೇಲೆ ಹೆಚ್ಚಿಕೊಂಡಿರುವಂತಹ ಈರುಳ್ಳಿಯನ್ನು ಹಾಕಿ ಹುರಿದುಕೊಳ್ಳೋಣ. ನಂತರ ಅರ್ಧ ಕಪ್ ಈರುಳ್ಳಿ ಕಾವು ಹಾಕಿಕೊಂಡು ಹುರಿದುಕೊಳ್ಳಬೇಕು. ನಂತರ ಅರ್ಧ ಕಪ್ ಉದ್ದಕ್ಕೆ ಹೆಚ್ಚಿಕೊಂಡಿರುವ ಕ್ಯಾರೆಟನ್ನು ಹಾಕಿ ಅದನ್ನು ಸ್ವಲ್ಪ ಮೆತ್ತಗೆ ಆಗುವವರೆಗೂ ಹುರಿದುಕೊಂಡು ಅರ್ಧ ಕಪ್ ಕ್ಯಾಬೇಜನ್ನು ಹಾಕಿಕೊಂಡು ಹುರಿದುಕೊಳ್ಳಬೇಕು. ಈಗ ತರಕಾರಿಗೆ ಬೇಕಾಗುವಷ್ಟು ಉಪ್ಪು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತರಕಾರಿ ಮೆತ್ತಗೆ ಆಗುವವರೆಗೂ ಹುರಿದುಕೊಳ್ಳಬೇಕು. ಸಾಫ್ಟ್ ಆಗಿ ಬೆಂದ ಮೇಲೆ ಅರ್ಧ ಸ್ಪೂನ್ ಚಿಲ್ಲಿ ಮತ್ತು ಜಿಂಜರ್ ಪೇಸ್ಟನ್ನು ಹಾಕಿಕೊಂಡು, ಇಲ್ಲ ಅಂತಂದರೆ ಚಿಲ್ಲಿ ಸಾಸ್ ಆದರೂ ಹಾಕಿಕೊಳ್ಳಬಹುದು. ಸೋಯಾ ಸಾಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಎರಡು ಸ್ಪೂನ್ ಟೊಮೆಟೊ ಸಾಸ್ ಅಥವಾ ಕೆಚಪ್ ಯಾವುದನ್ನಾದರೂ ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಮಾಡಿಕೊಂಡಿರುವಂತಹ ನೂಡಲ್ಸನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಹೊರಗಡೆ ಸಿಗುವಂತಹ ನೂಡಲ್ಸ್ ರೆಡಿ. ಟೇಸ್ಟಿ ಆ್ಯಂಡ್ ಹೆಲ್ತಿ ನೂಡಲ್ಸ್. ಟೊಮೆಟೊ ಸಾಸ್ನೊಂದಿಗೆ ಸರ್ವ್ ಮಾಡಿ. ಟ್ರೈ ಮಾಡಿ.